ಸೊ ಬೆಂಗಳೂರಲ್ಲಿ ಆಟೋ ತೊಗೊಳ್ಳೋದು ಹೇಗೆ, 2 ವೀಲರ್ ಆಗಲಿ 4 ವೀಲರ್ ಆಗಲಿ ಅಥವಾ 3 ವೀಲರ್ ಆಗಲಿ. ಇವಾಗ ಸೊ ನಂಬರು ಸೊ ಈ ಥರ ಬ್ಯಾಡ್ ನಂಬರ್ ನಿಮ್ಮ ಬೇರೆ ಊರಿಂದ ಬಂದು ಬೆಂಗಳೂರಲ್ಲಿದ್ದು ಆಟೋ ಓಡಿಸ್ತೀನಿ ಅಂದರೆ ನೀವು ಚೆನ್ನಾಗಿ ಓಡಿಸ್ಬೋದು. ಇದರಲ್ಲಿ ಚೆನ್ನಾಗಿ ಉಳಿತಾಯ ಆಗುತ್ತೆ. ನಮಗೆ 15 ನಿಮಿಷದಲ್ಲೇ ನಿಮಗೆ ಗಾಡಿ ಫುಲ್ ಚಾರ್ಜ್ ಆಗಿಬಿಡುತ್ತೆ. ಅವ್ರು ಶೋರೂಮ್ ಅವರು ಅವರೇ ಹೇಳ್ತಾರೆ, ನೀವು ಯಾರಾದರೂ ಒಬ್ಬರನ್ನ ಡೀಲರ್ ನೋಡ್ಕೊಂಬನ್ನಿ, ಸೊ ಆಮೇಲೆ ನಿಮಗೆ ಗಾಡಿ ತೊಗೊಂಡೋಗಿ. ಅಂದರೆ ಇವಾಗ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಆಟೋ ಬ್ರೋ. ಸೊ ಇವತ್ತೇನಂದರೆ ವಿಷಯ ತಮ್ಲೇನಲ್ಲಿ ನೋಡಿದ್ದೀರಾ. ಸೊ ಬೆಂಗಳೂರಲ್ಲಿ ಆಟೋ ತೊಗೊಳ್ಳೋದು ಹೇಗೆ, ಯಾವೆಲ್ಲ ಪ್ರೊಸೀಜರ್ ಇರುತ್ತೆ, ಮತ್ತು ಹೆಂಗೆ ತೊಗೊಳ್ಳೋದು ಅಂತ ಅಂದ್ಬಿಟ್ಟು ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಸೊ ಅದಕ್ಕೋಸ್ಕರನೇ ವಿಡಿಯೋ ಮಾಡ್ತಿರೋದು. ನೀವು ವಿಡಿಯೋನ ಕೊನೆವರೆಗೂ ನೋಡಿ, ಅಂದರೆ ನಿಮ್ಗೆ ಒಂದು ಕ್ಲಿಯರಿಟಿಯಾಗಿ ಅರ್ಥ ಆಗುತ್ತೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಬಂದು ನೀವು ಯಾವುದಾದ್ರೂ ಒಂದು ಗಾಡಿ ತೊಗೋಬೇಕಂದ್ರೆ, ಅಂದರೆ 2 ವೀಲರ್ ಆಗಲಿ 4 ವೀಲರ್ ಆಗಲಿ ಅಥವಾ 3 ವೀಲರ್ ಆಗಲಿ. ಇವಾಗ ಸೊ ನಾವು ಆಟೋ ಬಗ್ಗೆ ಮಾತಾಡ್ತಿದ್ದೀವಿ. 3 ವೀಲರೇ ತೊಗೊಳ್ಳಿ. ಸೊ 3 ವೀಲರ್ ತೊಗೋಬೇಕಂದ್ರೆ ನಿಮಗೆ ಒಂದು ಡಿ ಎಲ್ ಇರಬೇಕು. ಸೊ ಡಿ ಎಲ್ ಹೆಂಗಂದರೆ, ಡಿ ಎಲ್ ನಂಬರ್ ಇದ್ದರೆ ಸಾಕಾಗಲ್ಲ, ಬಟ್ ನಿಮಗೆ ಏನಾದರೂ ಡಿ ಎಲ್ ಪರ್ಮಿಟ್ ಏನಾದರೂ ಬೇಕಂದರೆ ಸೊ ಅದಕ್ಕೆ ಬ್ಯಾಡ್ಜ್ ನಂಬರ್ ಅಂತ ಇರುತ್ತೆ. ಸೊ ಬ್ಯಾಡ್ಜ್ ನಂಬರ್ ಹೊಂದಿರುವಂಥ ಡಿ ಎಲ್ ಇದ್ದರೆ ಸಾಕು. ಇಲ್ಲಿ ಫೋಟೋ ಹಾಕ್ತೀವಿ ನೋಡಿ, ಡಿ ಎಲ್ ಬ್ಯಾಡ್ಜ್ ನಂಬರು. ಸೊ ಈ ಥರ ಬ್ಯಾಡ್ಜ್ ನಂಬರ್ ನಿಮಗೆ ಬರ್ಬೇಕಂದ್ರೆ ನಿಮಗೆ ಆಟೋ ಓಡಿಸೋಕ್ಕೆ ಪರ್ಮಿಟ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ನೀವು ಏನಾದರೂ ಡಿ ಎಲ್ ಮಾಡ್ತೀನಿ ಅಂದರೆ ಬ್ಯಾಡ್ಜ್ ನಂಬರ್ ಸಮೇತ ಡಿ ಎಲ್ ಮಾಡಿಸಿ. ಇನ್ನು ಎರಡನೇದು ಬಂದು, ನೀವು ಬೆಂಗಳೂರಲ್ಲೇ ಇದ್ದೀರಂದರೆ ನೀವು ಆಟೋನ ಆಲ್ಮೋಸ್ಟ್ ನಿಮ್ಮ ಮನೆ ಇರುತ್ತಲ್ವಾ, ಸ್ವಂತ ಮನೆ ಇದ್ದರೆ ನೀವು ರೆಂಟಲ್ ಅಗ್ರಿಮೆಂಟ್ ಬೇಕಾಗುತ್ತೆ. ಸೊ ನಿಮ್ಗೆ ಏನಿಲ್ಲಪ್ಪ, ನಾನು ಬೇರೆ ಊರಿಂದ ಬಂದು ಬೆಂಗಳೂರಲ್ಲಿದ್ದು ಆಟೋ ಓಡಿಸ್ತೀನಿ ಅಂದರೆ ನೀವು ಬಾಡಿಗೆ ಮನೆಯಲ್ಲಿ ಇರ್ತೀವಿ ನೋಡಿ, ಆ ಮನೆಯದು ಕರೆಂಟ್ ಬಿಲ್ಲು ಅಥವಾ ವಾಟರ್ ಬಿಲ್ ತೊಗೊಂಡೋದ್ರೆ ನಿಮಗೆ ರೆಂಟಲ್ ಅಗ್ರಿಮೆಂಟ್ ಮಾಡಿಕೊಡ್ತಾರೆ. ಸೊ ರೆಂಟಲ್ ಅಗ್ರಿಮೆಂಟ್ ಬೇಕು, ಯಾಕಂದರೆ ಇದು ನಿಮಗೆ ಲೋನ್ ಏನಾದರೂ ತೊಗೊಳ್ತೀನಿ ಅಂದರೆ ರೆಂಟಲ್ ಅಗ್ರಿಮೆಂಟ್ ಕಂಪಲ್ಸರಿ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಇದೊಂದು ರೆಂಟಲ್ ಅಗ್ರಿಮೆಂಟ್ ಒಂದು ಬೇಕು. ಇಲ್ಲಪ್ಪ, ನಾನು ಫುಲ್ ಕ್ಯಾಶಲ್ಲಿ ಗಾಡಿ ತೊಗೊಳ್ತೀನಿ ಅಂದರೆ ನಿಮಗೆ ರೆಂಟಲ್ ಅಗ್ರಿಮೆಂಟ್ ಏನು ಬೇಡ. ನಿಮಗೆ ಆಲ್ಮೋಸ್ಟ್ ಅವರು ಏನು ಪ್ರೊಸೀಜರ್ ಇಲ್ಲಾರದೆ ಡಿ ಎಲ್ ಒಂದಿದ್ರೆ ಸಾಕು. ಇನ್ನು ಮೂರನೇದು ಬಂದು ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡು. ಸೊ ಇದು ಎಲ್ಲರ ಹತ್ರ ಆಲ್ಮೋಸ್ಟ್ ಇದ್ದೇ ಇರುತ್ತೆ. ನಾನು ಹೇಳೋದೇನೆಂದರೆ, ಸೊ ನೀವು ಏನಾದರೂ ಗಾಡಿ ಆಟೋ ಫೀಲ್ಡಿಗೆ ಬರ್ಬೇಕಂದ್ರೆ ಸೊ ಹೊಸ ಗಾಡಿನ ಆಲ್ಮೋಸ್ಟ್ ನೀವು ತೊಗೊಳಕ್ಕೆ ಹೋಗ್ಬಿಡಿ. ಅಂದರೆ ಹೊಸ ಗಾಡಿ ತೊಗೊಳ್ತೀನಿ ಅಂದರೆ ನೀವು ಫುಲ್ ಕ್ಯಾಶಲ್ಲೇ ತೊಗೊಂಬಿಡಿ. ಅಂದರೆ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಇರಲ್ಲ. ಅಂದರೆ ನಿಮಗೆ ಪರ್ಮಿಟಿಂದ ಹಿಡಿದು ಎಲ್ಲ ಇಮಿಡಿಯೇಟ್ಲಿ ಆಗಿಬಿಡುತ್ತೆ. ಸೊ ಲೋನ್ ಅಂತ ಬಂದರೆ ಅವರು ಸ್ವಲ್ಪ ಕಾಡಿಸ್ತಾರೆ. ಸೊ ಇದಕ್ಕೋಸ್ಕರ ಹೇಳ್ತಿರೋದು. ಇಲ್ಲ, ನಾವು ಸೆಕೆಂಡ್ ಹ್ಯಾಂಡ್ ತೊಗೊಳ್ಳೋದು ಅಂದರೆ ಬೆಟರು, ಇದಂತೂ ಬೆಟರ್. ಯಾಕಂದರೆ ಅವ್ರದ್ದು ಆಲ್ಮೋಸ್ಟ್ ವರ್ಲ್ಡ್ ಪರ್ಮಿಟ್ ಇರುತ್ತಲ್ಲ, ಅದ್ರ ಮೇಲೆ ನೀವು 4-5 ವರ್ಷ ಗಾಡಿ ಓಡಿಸ್ಕೊಂಡು ಮತ್ತೆ ನಿಮ್ಮ ಊರಿಗೆ ಹೋಗ್ಬೋದು. ಸೊ ಇನ್ನು ಇಲೆಕ್ಟ್ರಿಕ್ ಗಾಡಿ. ಸೊ ಇಲೆಕ್ಟ್ರಿಕ್ ಗಾಡಿ ಬೆಟರ್. ಇವಾಗ ಬಜಾಜ್ಗಿಂತಲೂ ಚೆನ್ನಾಗಿ ಓಡಿಸ್ಬೋದು. ಇದರಲ್ಲಿ ಚೆನ್ನಾಗಿ ಉಳಿತಾಯ ಆಗುತ್ತೆ ನಮಗೆ. ಇದನ್ನು ಡೈಲಿ 150-160 ಕಿಲೋಮೀಟರ್ ಓಡಿಸ್ತೀನಿ. ಇದನ್ನು ಡೈಲಿ ಒಂದು 2,000-2,500 ಅರ್ನಿಂಗ್ ಮಾಡ್ತೀನಿ. ಬಜಾಜ್ ಗಾಡಿಗೆ ಆದರೆ ಒಂದು 500 ರೂಪಾಯಿ ನಮಗೆ ಸಿ ಎನ್ ಜಿ ಗ್ಯಾಸಿಗೆ ಬೇಕಾಗಿತ್ತು. ಇದರಲ್ಲಿ ಅಂದರೆ 60-70 ರೂಪಾಯಿ ನಮ್ಮದು ಎಲೆಕ್ಟ್ರಿಕ್ ಬಿಲ್ಲಲ್ಲಿ ಅದಕ್ಕೆ ಉಳಿತಾಯ ಆಗುತ್ತೆ. 400-500 ರೂಪಾಯಿ. ಹೆಂಗಂದರೆ ನಿಮಗೆ ಸಿ ಎನ್ ಜಿ ಖರ್ಚು ಅಂದರೆ ನಮ್ಮದು ಆಟೋ ಒಂದು 10 ದಿನಕ್ಕೆ ಒಂದು 3,000 ರೂಪಾಯಿ ಮೇಲೆ ಆಗುತ್ತೆ. ಸೊ ಇಲೆಕ್ಟ್ರಿಕ್ ಗಾಡಿ ಬಂದುಬಿಟ್ಟು ನಿಮಗೆ ರೇಟ್ ಜಾಸ್ತಿ ಆಗ್ಬೋದು, ಬಟ್ ನಿಮಗೆ ಅದ್ರಾಗ ಉಳಿತಾಯ ಆಗುತ್ತೆ. ಯಾಕಂದರೆ ಮನೆಯಲ್ಲೇ ಚಾರ್ಜಿಂಗ್ ಇದ್ದರೆ ಚಾರ್ಜಿಂಗ್ ಮಾಡ್ಕೊಂಡ್ಬಿಡ್ಬೋದು. ಇಲ್ಲ ನೀವು ಹೊರಗಡೆನೇ ಮಾಡಿಸ್ತೀನಿ ಅಂದರೆ ಒಂದು 15 ನಿಮಿಷದಲ್ಲಿ ಈ ಗಾಡಿ ಇದೆ ನೋಡಿ. ಸೊ ಒಂದು 15 ನಿಮಿಷದಲ್ಲೇ ನಿಮಗೆ ಗಾಡಿ ಫುಲ್ ಚಾರ್ಜ್ ಆಗಿಬಿಡುತ್ತೆ. ಇದು ಬಂದ್ಬಿಟ್ಟು ಒಂದು 100-120 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂತ ಹೇಳಿದ್ದಾರೆ. ಸೊ ಬಟ್ ಎಲೆಕ್ಟ್ರಿಕ್ ಗಾಡಿ ಏನು ಪ್ರಾಬ್ಲಮ್ ಅಂದರೆ ಯಾವ ಟೈಮಲ್ಲಿ ಕೈ ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಇವಾಗ ಹೆಂಗಂದರೆ ಎಲ್ಲಾದರೂ ದೂರ ಹೋಗಿರ್ತೀವಿ, ಆ ಸಿ ಎನ್ ಜಿ ಗಾಡಿ ಅಂದರೆ ಸಿ ಎನ್ ಜಿ ಅಥವಾ ಸಿ ಎನ್ ಜಿ ಇಲ್ಲ ಅಂದ್ರೂ ಬಿಡ ಪೆಟ್ರೋಲ್ ಇರುತ್ತೆ. ಸೊ ಪೆಟ್ರೋಲ್ ಹಾಕ್ಕೊಂಡು ನಾವು ಬರ್ಬೋದು. ಸೊ ಎಲೆಕ್ಟ್ರಿಕ್ ಗಾಡಿ ಹಂಗೆ ಮಾಡೋಕ್ಕಾಗಲ್ಲ. ಸೊ ಇದೊಂದು ಮೇನ್ ಪ್ರಾಬ್ಲಮ್ಮು. ಇಲ್ಲ, ನಾನು ಆರಾಮಾಗಿ ಒಂದು ಲೋಕಲಲ್ಲೇ ಹೊಡೆದಾಡ್ತೀನಿ. ಸೊ ನನಗೆ ಒಂದು 2,000 ರೂಪಾಯಿ ಇಷ್ಟು ಒಳಗೆ ಆದರೆ ಸಾಕು ಅಂದರೆ ನೀವು ಆಲ್ಮೋಸ್ಟ್ ಎಲೆಕ್ಟ್ರಿಕ್ ಗಾಡಿನ ತೊಗೊಳ್ಳಿ. ಅಂದರೆ ನಿಮಗೆ ಎಲೆಕ್ಟ್ರಿಕ್ ಗಾಡಿಯಿಂದ ಆಲ್ಮೋಸ್ಟ್ ಒಂದು 50% ಉಳಿತಾಯ ಆಗುತ್ತೆ. ಡಿಫ್ರೆನ್ಸ್ ಏನಿಲ್ಲ ಸರ್. ನಾವು ಒಂದು 10,000 ಕಿಲೋಮೀಟರ್ಗೆ ಹೋದ್ರೆ ಏನಾದ್ರು ಚೆಕ್ ಮಾಡಿಬಿಟ್ಟು ಆಯಿಲ್ ಚೇಂಜ್ ಮಾಡಿ ಕೊಟ್ಬಿಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ನಾವು ಮತ್ತೆ ನಿಮಗೆ ರೇಟ್ ಬಂದ್ಬಿಟ್ಟು ಎಲೆಕ್ಟ್ರಿಕ್ ಗಾಡಿ ಜಾಸ್ತಿ ರೇಟ್ ಇದೆ, ಅದೊಂದು ಮೇನ್ ರೀಸನ್. ಇನ್ನು ನೀವೇನಾದರೂ ಎಲೆಕ್ಟ್ರಿಕ್ ಗಾಡಿ ತೊಗೊಳ್ಬೇಕಂದ್ರೆ ಸೊ ಎಲೆಕ್ಟ್ರಿಕ್ ಗಾಡಿ ಬೆಟರ್. ನೀವೇನಾದರೂ ಗಾಡಿನ ಶೋರೂಮಲ್ಲಿ ತೊಗೊಳಕ್ಕೆ ಹೋದರೆ ಅವ್ರು ಶೋರೂಮ್ ಅವರೇ ಹೇಳ್ತಾರೆ, ನೀವು ಯಾರಾದರೂ ಒಬ್ಬರನ್ನ ಡೀಲರ್ ನೋಡ್ಕೊಂಬನ್ನಿ, ಸೊ ಆಮೇಲೆ ನಿಮಗೆ ಗಾಡಿ ತೊಗೊಂಡೋಗಿ. ಅಂದರೆ ಇವಾಗ ಶೋರೂಮ್ಗೆ ಹೋಗ್ಬಿಟ್ರೆ ಅವ್ರಿಗೆ ಗಾಡಿ ಪರ್ಮಿಟು ಮತ್ತು ನಂಬರ್ ಪ್ಲೇಟು ಇವೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ನೀವು ಡೀಲರ್ನ ಹುಡ್ಕೊಂಡೇ ಬನ್ನಿ, ಸೊ ಅಂದರೆ ನಿಮಗೆ ಗಾಡಿ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಡೀಲರ್ ಹತ್ರ ಹೋದರೆ ಏನಾಗುತ್ತೆ, ಅವರೊಂದು 3-4 ಸಾವಿರ ರೂಪಾಯಿ ಅಮೌಂಟ್ನ ಜಾಸ್ತಿ ತೊಗೊಳ್ತಾರೆ. ಅಂದರೆ ಪ್ರೊಸೀಜರ್ ಇರುತ್ತಲ್ಲ ಅವರೆಲ್ಲ ಇದನ್ನು ಮಾಡಿದ್ರೆ. ಸೊ ಅದಕ್ಕೋಸ್ಕರ ಅವರು 3-4 ಸಾವಿರ ರೂಪಾಯಿ ಜಾಸ್ತಿ ತೊಗೊಂಡು ನಿಮಗೆ ಎಲ್ಲ ಅಂದರೆ ಒಳ್ಳೆ ಡೀಲರ್ನ ಹುಡ್ಕೋಬೇಕು. ಸೊ ಒಬ್ಬೊಬ್ರು ಏನು ಮಾಡ್ತಾರೆ, ನಿಮಗೆ ಪರ್ಮಿಟ್ ಕೊಟ್ಟಿರಲಿಲ್ಲ, ಇಲ್ಲ ಈ ಥರ ಎಲ್ಲ ಪ್ರಾಬ್ಲಮ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಇಲ್ಲಾಂದರೆ ಆಲ್ಮೋಸ್ಟ್ ನಂಗೆ ಗೊತ್ತಿದೆ. ಸೊ ನಿಮ್ಗೆ ಏನಾದರೂ ಬೇಕಾದರೆ ಹೇಳಿ, ನಾನೇ ಬೇಕಾದ್ರೆ ಕೊಡಿಸ್ಕೊಡ್ತೀನಿ, ನನಗೇನು ಅಮೌಂಟ್ ಏನು ಕೊಡೋದು ಬೇಡ.
ಸಿ ಎನ್ ಜಿ ಗಾಡಿ ಬಂದ್ಬಿಟ್ಟು ನಿಮಗೆ 2,80,000 ಅಂದರೆ 3 ಲಕ್ಷದ ಒಳಗನೆ ಸಿಗುತ್ತೆ. ಬಟ್ ಇಲೆಕ್ಟ್ರಿಕ್ ಗಾಡಿ ಅಂದರೆ ಜಾಸ್ತಿ ರೇಟ್, ಹೆಂಗಂದ್ರೆ 3 ಲಕ್ಷದಿಂದ ಮೇಲೆ ಇರುತ್ತೆ. ಸೊ ಇವಾಗ ಟ್ರೆಂಡಿಂಗಲ್ಲಿರುವಂಥ ಗಾಡಿ ಅಂದರೆ ಇವು ಎಲೆಕ್ಟ್ರಿಕ್ ಗಾಡಿ ಅಂದರೆ ಇಲ್ಲಿದೆ ನೋಡಿ, ಮೇಲೆ ಕಾಣಿಸ್ತಿದೆಯಲ್ಲ. ಸೊ ಈ ಗಾಡಿ ಬಂದ್ಬಿಟ್ಟು ನಿಮಗೆ ಇವಾಗ ಸಿಗ್ತಿರುವಂಥ ಗಾಡಿ ನಮ್ಮ ಬಜಾಜಲ್ಲಿ ಒಂದಿದೆ, ಮತ್ತು ಮೋಟ್ರಾ ಒಂದು, ಮತ್ತು ಇಲ್ಲೊಂದಿದೆ ನೋಡಿ ಈ ಗಾಡಿ. ಇದು ಬಂದ್ಬಿಟ್ಟು 100ರಿಂದ 105 ಕಿಲೋಮೀಟರ್ ಕೊಡುತ್ತೆ ಅಂತ ಹೇಳ್ತಾರೆ, ಬಟ್ ಅದೊಂದು ಅಷ್ಟೊಂದು ಏನು ಗೊತ್ತಿಲ್ಲ. ನೀವು ಇವಿ ಗಾಡಿ ತೊಗೋಬೇಕಂದ್ರೆ ನಿಮಗೆ ರೆಂಟಲ್ ಅಗ್ರಿಮೆಂಟ್ ಬೇಕು, ಮತ್ತು ರಿಯಲ್ ಒಂದು ಬೇಕು, ಮತ್ತು ಆಧಾರ್ ಕಾರ್ಡು ಮಾಮೂಲಿ ಇವೆಲ್ಲ. ಬಟ್ ಬ್ಯಾಡ್ದೊಂದು ಬೇಡ, ಇಷ್ಟಿದ್ರೆ ಸಾಕು ನಿಮಗೆ ಇವಿ ಗಾಡಿ ಕೊಡ್ತಾರೆ. ಸೊ ನಿಮ್ಗೇನಾದರೂ ಇನ್ನೂ ಡೌಟ್ ಇದ್ದರೆ ಸೊ ನನ್ನ ನಂಬರ್ ಹಾಕಿರ್ತೀನಿ ನೋಡಿ, ಇದಕ್ಕೆ ಮೆಸೇಜ್ ಮಾಡಿ, ಬೇಕಾದ್ರೆ ಆಟೋ ಕೊಡಿಸ್ತೀನಿ. ನಾನು ಅಮೌಂಟ್ ಏನು ತೊಗೊಳಲ್ಲ. ಸೊ ಅಲ್ಲಿವರೆಗೂ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.